ನನ್ನನ್ನ ತಲೆ ತಗ್ಗಿಸಿ ಓದು, ನಾನು ನಿನ್ನನ್ನು ತಲೆ ಎತ್ತಿ ತಿರುಗಾಡುವಂತೆ ಮಾಡುತ್ತೇನೆ. ನನಗೆ ಗೌರವ ಕೊಟ್ಟು ಓದು, ಯಾರು ಕೈ ಬಿಟ್ಟರೂ ನಾನು ನಿನ್ನ ಕೈಯನ್ನು ಬಿಡುವುದಿಲ್ಲ. ಇದು ಪುಸ್ತಕವಾಣಿಯಾಗಿದೆ. ಪುಸ್ತಕಗಳು ನಮಗೆ ಬದುಕುವುದನ್ನು, ವಿಚಾರ ಮಾಡುವುದನ್ನು, ಆಲೋಚಿಸುವುದನ್ನು ಕಲಿಸುತ್ತವೆ. ಈ ಒಂದು ನಿಟ್ಟಿನಲ್ಲಿ ಕಿಶಾ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಜನತೆಗೆ ಜ್ಞಾನ, ಸಮಾಜಕ್ಕೆ ಅರಿವು ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಿಸಿರುವ ಜ್ಞಾನಧಾರೆ ಕಾರ್ಯಕ್ರಮದ ತಿಂಗಳಿಗೊಂದು ಪುಸ್ತಕ ಪರಿಚಯದ 2ನೇ ಸಂಚಿಕೆಗೆ ಇಂದು ನಾವು ನಿಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ದಿನ ಬಿಳಿಗೆರೆ ಕೃಷ್ಣಮೂರ್ತಿರವರು ಬರೆದಿರುವ ಚೂಮಂತ್ರಯ್ಯನ ಕಥೆಗಳು ಎಂಬ ಪುಸ್ತಕವನ್ನು ಶ್ರೀ ಎಂ ಬಸವರಾಜಪ್ಪನವರು, ಅಧ್ಯಕ್ಷರು, ತಾಲೂಕು ಸಾಹಿತ್ಯ ಪರಿಷತ್ತು ತಿಪಟೂರು ಇವರು ಪರಿಚಯಿಸಲಿದ್ದಾರೆ. ಶ್ರೀಯುತರು ಉಪನ್ಯಾಸಕರಾಗಿಯೂ 4 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿಯೂ ಉದಯ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯ ಕೋಶಾಧ್ಯಕ್ಷರು, ಜಿಲ್ಲಾ ಉಪನ್ಯಾಸಕ ಸಂಘದ ಸಹಕಾರ್ಯದರ್ಶಿಗಳು, ತಾಲೂಕು ಪ್ರಾಂಶುಪಾಲರ, ಉಪನ್ಯಾಸಕರ ಮತ್ತು ಬೋಧಕೇತರ ನೌಕರರ ಒಕ್ಕೂಟದ ಕಾರ್ಯದರ್ಶಿಗಳಾಗಿ 5 ವರ್ಷಗಳ ಕಾಲ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತು ತಿಪಟೂರು ಶಾಖೆಯ ಅಧ್ಯಕ್ಷರಾಗಿ ಕನ್ನಡ ನಾಡಿನ ಸಂಸ್ಕೃತಿ, ಆಚಾರ, ವಿಚಾರ, ಕಲೆ, ಸಾಹಿತ್ಯವನ್ನ ಉಳಿಸುವ ಶಾಲಾ ಕಾಲೇಜಿನ ಮಕ್ಕಳಿಗೆ, ಯುವಕರಿಗೆ, ಮುಂದಿನ ತಲೆಮಾರಿನವರಿಗೆ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಯನ್ನು ಅವರೊಂದಿಗೆ ಹಂಚಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದಕ್ಕೆ ಬಹಳ ಸಂತೋಷ. ಇದೊಂದು ಟಿಪ್ಟೂರಲ್ಲಿ ವಿನೂತನ, ಬೇರೆ ಕಡೆ ಆಗ್ತಾ ಇತ್ತು, ಆದ್ರೆ ಇಲ್ಲಿ ಟಿಪ್ಟೂರಲ್ಲಿ ಹೊಸದಾಗಿ ಕಿಶಾ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತೆ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಅವರು ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅನ್ಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗಿರೋದು ಬಹಳ ಸಂತೋಷ.